20-21 ತಾರೀಕು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟ್ ಮಾಡ್ತಾ ಇದ್ದೆ. ಅಲ್ಲಿ ಆಗಲ್ಲ. ಈಗ ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂನ್ಸಿ, ಇದು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕಾನ್ಸ್ಟಿಟ್ಯೂನ್ಸಿ. ಮೊದಲು ಅವರು ಡಿಸೈಡ್ ಮಾಡ್ತಾರೆ. ಅವರು ಹೇಳಿದ್ದಾರೆ, ನಾನು ಡಿಸೈಡ್ ಮಾಡಲ್ಲ, ಪಕ್ಷ ಡಿಸೈಡ್ ಮಾಡ್ತದೆ, ನಾನು ಕಂಟೆಸ್ಟ್ ಮಾಡಬೇಕು ಇಲ್ಲ ಅಂತ ಪಕ್ಷ ಡಿಸೈಡ್ ಮಾಡ್ತದೆ ಅಂತ ಹೇಳಿದ್ದಾರೆ. ಅದು ಕಾಂಗ್ರೆಸ್ ಅದು ಎಲ್ಲಿ ಡಿಸೈಡ್ ಆಗ್ತದೆ ಅಂದ್ರೆ ಕಾಂಗ್ರೆಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಆಗ್ತದೆ. ಆದ್ರ ನಿರ್ಧಾರದ ಮೇಲೆ ಅವರು ಅಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಯಾರು ಅಂತ ಪತ್ರ ಕೊಟ್ಟಿದ್ದಿಲ್ಲ. ನಾವೇನಿಲ್ಲ, ನಾವು ಕೆಲವು MP MLA ನಾವು ಕೇಳಿದ ನಿಮ್ಮೆಲ್ಲ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರು. ನಾವು ಒಂದು ಎಲ್ಲ MLA ಮೀಟಿಂಗ್ ಮಾಡಿ, ಕ್ಯಾಂಡಿಡೇಟ್ಸ್ ಮೀಟಿಂಗ್ ಮಾಡಿ ನಮ್ಮ ಎಲ್ಲರ ಅಭಿಪ್ರಾಯ ಏನಿದೆ ಅದನ್ನ ಸಂಗ್ರಹ ಕೊಟ್ಟಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಂಟೆಸ್ಟ್ ಮಾಡಿದ್ರೆ ಅವರು ವಿಲ್ ದ ಬೆಸ್ಟ್ ಚಾಯ್ಸ್, ಅವ್ರು ಮಾಡಿಲ್ಲ ಅಂದ್ರೆ ಅದಕ್ಕೆ ನೋಡಿ ಕೊಡಿ ಅಂತ ಬರ್ತಾ ಕೊಡಿ. ಇಲ್ಲ ಹಾಗೇನಿಲ್ಲ ನೋಡಿ, ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಅಲ್ಟಿಮೇಟ್ಲಿ ಖರ್ಗೆ ಸಾಹೇಬ್ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಡಿಸೈಡ್ ಮಾಡಿದ್ರು 20ನೇ ತಾರೀಕು ಕೇಳಿ 20-21 ತಾರೀಕು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟ್ ಮಾಡ್ತಾ ಇದ್ದೆ. ಅಲ್ಲಿ ಆಗಲ್ಲ. ಈಗ ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂನ್ಸಿ, ಇದು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕಾನ್ಸ್ಟಿಟ್ಯೂನ್ಸಿ. ಮೊದಲು ಅವರು ಡಿಸೈಡ್ ಮಾಡ್ತಾರೆ. ಅವರು ಹೇಳಿದ್ದಾರೆ, ನಾನು ಡಿಸೈಡ್ ಮಾಡಲ್ಲ, ಪಕ್ಷ ಡಿಸೈಡ್ ಮಾಡ್ತದೆ, ನಾನು ಕಂಟೆಸ್ಟ್ ಮಾಡಬೇಕು ಇಲ್ಲ ಅಂತ ಪಕ್ಷ ಡಿಸೈಡ್ ಮಾಡ್ತದೆ ಅಂತ ಹೇಳಿದ್ದಾರೆ. ಅದು ಕಾಂಗ್ರೆಸ್ ಅದು ಎಲ್ಲಿ ಡಿಸೈಡ್ ಆಗ್ತದೆ ಅಂದ್ರೆ ಕಾಂಗ್ರೆಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಆಗ್ತದೆ. ಆದ್ರ ನಿರ್ಧಾರದ ಮೇಲೆ ಅವರು ಅಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಯಾರು ಅಂತ ಪತ್ರ ಕೊಟ್ಟಿದ್ದಿಲ್ಲ. ನಾವೇನಿಲ್ಲ, ನಾವು ಕೆಲವು MP MLA ನಾವು ಕೇಳಿದ ನಿಮ್ಮೆಲ್ಲ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರು. ನಾವು ಒಂದು ಎಲ್ಲ MLA ಮೀಟಿಂಗ್ ಮಾಡಿ, ಕ್ಯಾಂಡಿಡೇಟ್ಸ್ ಮೀಟಿಂಗ್ ಮಾಡಿ ನಮ್ಮ ಎಲ್ಲರ ಅಭಿಪ್ರಾಯ ಏನಿದೆ ಅದನ್ನ ಸಂಗ್ರಹ ಕೊಟ್ಟಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಂಟೆಸ್ಟ್ ಮಾಡಿದ್ರೆ ಅವರು ವಿಲ್ ದ ಬೆಸ್ಟ್ ಚಾಯ್ಸ್, ಅವ್ರು ಮಾಡಿಲ್ಲ ಅಂದ್ರೆ ಅದಕ್ಕೆ ನೋಡಿ ಕೊಡಿ ಅಂತ ಬರ್ತಾ ಕೊಡಿ. ಇಲ್ಲ ಹಾಗೇನಿಲ್ಲ ನೋಡಿ, ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಅಲ್ಟಿಮೇಟ್ಲಿ ಖರ್ಗೆ ಸಾಹೇಬ್